ಬಹಳ ಬಿಗಿಯಾಗಿಬಿಟ್ಟಿದೆ. ನಾನು ಸಂತೋಷ್ ಮಾತಾಡೋದು ಸರ್. ಇದು ಬಹಳ ಬಿಗಿಯಾಗಿಬಿಟ್ಟಿದೆ ಮನೋಜ್. ಅಜಿತ್ ಅವರೇ, ಇದು ಬಹಳ ಬಿಗಿಯಾಗಿಬಿಟ್ಟಿದೆ. ಹಾಗಾದರೆ ಇದು ಈ ಕೇಸಿನ ಒಂದು ಅಂತರ್ದಂಗ ನಾನು ಅಜಿತ್ ಮಾತಾಡ್ತಾ ಇರೋದು. ಸಂತೋಷ್, ಅಲ್ಲಿ ನಡೆದ ನಿನಗೆ ಅನಿಸಿದ ಪ್ರಕಾರ ಸಾಕ್ಷ್ಯಾಧಾರದ ಮೇಲೆಗೆ ಇದು ಟಿವಿಯರ್ ಹೇಳೋದು. ಟಿವಿಯರ್ ಹೆಂಗೆ ಹೇಳ್ತಾರ ಅಂತ ದರ್ಶನ್ ಕೇಸಿಂದ ಹೆಂಗೆ ಹೇಳ್ತಾರೆ ಇವರು, ಅದು ನಿಮಗೇನು ಅನಿಸ್ಬೋದು? ಇಲ್ಲ, ನಾನು ಸಂತೋಷ್ ಹೇಳ್ತಾ ಇದ್ದೀನಿ, ಇಲ್ಲಿ ಸಿಕ್ಕಿರ್ತಕ್ಕಂಥ ಮತ್ತು ಪೊಲೀಸರು ಹೇಳ್ತಕ್ಕಂಥ ಮಾಹಿತಿ ಮತ್ತು ಸಾಕ್ಷಿ ಆಧಾರದ ಮೇಲೆ, ವಕೀಲರ ವಾದ ವ್ಯವಹಾರದ ಆಧಾರದ ಮೇಲೆ, ಸಾಕ್ಷ್ಯಾಧಾರಗಳು ಅದರ ಆಧಾರದ ಮೇಲೆ ಹೇಳಬೇಕು ಅಂದರೆ ಈ ದರ್ಶನ್ ಅವರಿಗೆ ಬಹಳ ಗಂಭೀರವಾದ ಆರೋಪ ಇರೋದರಿಂದ ಜೀವಾವಧಿ ಶಿಕ್ಷೆ ಆಗ್ತದೆ ಅಂತ ಹೇಳಿ, ಜೀವಾವಧಿ ಶಿಕ್ಷೆ ಆಗಬಹುದು ಅಂತ ಸಂತೋಷ. ಸಂತೋಷ, ಹಾಗಾದರೆ ಜೀವಾವಧಿ ಶಿಕ್ಷೆ ಆಗ್ತದಾ? ಇವು ಮೀಡಿಯಾ ಬಂದವು, ಎದಕ್ಕೆ ಬಂದವು ಇವು? ಇವಕ್ಕೇನು ಕಾನೂನು ಗೊತ್ತೈತೆ? ಇಡೀ ದೇಶಾದ್ಯಂತ ವಕೀಲರು, ಕಾನೂನು ತಜ್ಞರು, ನ್ಯಾಯಾಂಗ ಒಂದು ವಿಧಿವಿಧಾನ ಎಲ್ಲ ಗಾಳಿ ತೂರಿ ಬಿಡಾಕತ್ತೀರ ನೀವು. ವಕೀಲರೇ ಹಾಕ್ಬೇಕಾಗಿತ್ತು ಹಂಗಾರೆ ಅವ್ರಿಗೆ. ಕೋರ್ಟ್ ಎದಕ್ಕೆ ಬೇಕು? ನೀವೇ ತೀರ್ಮಾನ ಮಾಡೋದಾದ್ರೆ. ಅಜಿತ್ ಹನುಮಕ್ಕನವರ, ಆ ಪ್ರಥಮ ವಕೀಲ, ನೀನು ಜಡ್ಜು, ಜಜ್ಮೆಂಟ್ ಕೊಟ್ಬಿಡ್ರಿ, ಗಲ್ಲು ಶಿಕ್ಷೆ ಕೊಟ್ಬಿಡ್ರಿ. ನೀವು ನಿಮ್ಮ ಮೊಸಳಿಗೆ ನಾಚಿಕಾಗಲ್ಲ? ನಾಚಿಕೆ ಮಾನ ಮರ್ಯಾದೆ ಐತೆ ನಿಮಗೆ? ಇಂದಿರಾ ಗಾಂಧಿ ಕೊಲೆ ಮಾಡಿದ ಕೇಸ್ನಲ್ಲಿ ಗಲ್ಲು ಶಿಕ್ಷೆ ಕೊಡಬೇಕಾದ್ರೆ ಎಷ್ಟು ದಿವಸ ತಗೊಂತು, ಹೇಗೆ ತಗೊಂತು? ರಾಜೀವ್ ಗಾಂಧಿ ಅವರ ಕೇಸ್ನಲ್ಲಿ 4 ಮಂದಿ ಆರೋಪಿಗಳಿಗೆ ಎಷ್ಟು ಮಂದಿ ಗಲ್ಲು ಶಿಕ್ಷೆ ಆಯ್ತು, ಎಷ್ಟು ಮಂದಿ ಬಿಟ್ಟರು? ಆ ಉದಾಹರಣೆಗಳ ಕೇಸ್ಗಳು ನೋಡಿರಿ ನೀವು. ನಾಚಿಕಾಗದಲ್ಲ ನಿಮಗೆ? ಅದು ನಿಜವಾದ ಕಾನೂನು. ನಾನು ಕ್ರಿಮಿನಲ್ ಸೈಡು 39 ವರ್ಷ ಕಷ್ಟ ಸುಖ ಅನುಭವಿಸಿ ಒಬ್ಬ ರೈತನ ಮಗನಾಗಿ ಸಮರ್ಥವಾದಂತಹ ವಾದ ನನ್ನ ಒಂದು ಮಟ್ಟಿಗೆ ಸಾವಿರಾರು ಜಜಸ್ ಮುಂದೆ ಮತ್ತು ಮಾನ್ಯ ಹೈಕೋರ್ಟ್ಗಳ ಮುಂದೆ, ಹೈಕೋರ್ಟ್ ಜಸ್ಟಿಸ್ ಮುಂದೆ ವಾದ ಮಾಡಿದಂಥ ಒಂದು ನನಗೆ ಖುಷಿ ಇದೆ, ಹೆಮ್ಮೆ ಇದೆ.